ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತಹದ್ದು. ಉಜ್ವಲ ಫಲಾನುಭವಿಗಳಿಗೂ ಕೂಡ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮತ್ತೊಂದು ವರ್ಷ 300 ರೂಪಾಯಿ ಸಬ್ಸಿಡಿಯನ್ನು ಮುಂದುವರಿಕೆ ಮಾಡಿರುವಂತಹದ್ದು. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 4% DA ಅನ್ನು ಹೆಚ್ಚಳ ಮಾಡಿ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದೆ. ಜನವರಿ 1ರಿಂದಲೇ ಇದು ಜಾರಿಗೆ ಬರ್ತಾ ಇರುವಂತಹದ್ದು. ಉಜ್ವಲ ಫಲಾನುಭವಿಗಳಿಗೂ ಕೂಡ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತಹದ್ದು. ಮತ್ತೊಂದು ವರ್ಷ 300 ರೂಪಾಯಿ ಸಬ್ಸಿಡಿ ಮುಂದುವರಿಕೆ ಆಗುತ್ತೆ. ಗ್ಯಾಸನ್ನು ಯಾರ್ಯಾರು ಸಬ್ಸಿಡಿ ಬಳಕೆ ಮಾಡ್ತಾ ಇದ್ರೋ ಅವರುಗಳಿಗೆ. ಈ ಮೂಲಕ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 2 ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡಿರುವಂತಹದ್ದು. ಇವತ್ತು ಒಂದು ಮಹತ್ವದ ಸಚಿವ ಸಂಪುಟ ಸಭೆ ಇತ್ತು. ಆ ಸಚಿವ ಸಂಪುಟ ಸಭೆಯಲ್ಲಿ ಮೋದಿ ಸರ್ಕಾರ ಈ 2 ಮಹತ್ವದ ನಿರ್ಣಯಗಳನ್ನು ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದು.